एक साथ शुरू कर। मेरे आका को देखोगे चमकना भूल जाओगे. 26ರಂದು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದಿತು. ಸಂವಿಧಾನವು ಭಾರತದ सर्वोच्च कानूनु. डॉक्टर बी.आर. अम्बेडकर इज द फादर ऑफ इंडियन कॉन्स्टिट्यूशन. क्या दिलाता है? अधिकार की ताकत तभी है जब जिम्मेदारी उसका साथ हो. 1950 ಜನವರಿ 26ರಂದು ನಮ್ಮ ದೇಶವು ಒಂದು ಸ್ವತಂತ್ರ ರಾಷ್ಟ್ರವಾಗಿ ರೂಪಿಸಿಕೊಂಡಿತು. Constitution is the supreme law of India. We should respect our constitution. गणतंत्र दिवस का पावन पर्व हमारे अतीत, वर्तमान और भविष्य में देश का और से गणराज्योत्सव की हार्दिक शुभकामनाएं. आज का दिन हमारे मुल्क भारत के लिए एक अजीम और यादगार दिन है. ಇಂದು ಭಾರತದಲ್ಲಿ ಪ್ರತಿ ವರ್ಷ जनवरी 26ರಲ್ಲಿ ಆಚರಿಸಲಾಗುತ್ತದೆ. हमारे संविधान ने हमें स्वतंत्रता, समानता और न्याय का अधिकार दिया है. Republic Day reminds us to respect our nation and laws. 26 जनवरी 1950ರಂದು ಜಾರಿಗೆ ಬಂದಿತು. हम सब 26 जनवरी को गणतंत्र दिवस के रूप में मनाते हैं. इस दिन 1950 को हमारे देश का संविधान लागू हुआ था और India became republic on 26 January 1950. ಇಂದು ನಮ್ಮ ಗಣರಾಜ್ಯೋತ್ಸವವನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ಒಗ್ಗಟ್ಟು ಆಗಿದ್ದೇವೆ. Today we are gathered here to celebrate 77th Republic Day. Happy Republic Day. Happy Republic Day. Happy Hanbadkar. Happy Republic Day. Jai Hind. Bharat Ki Jai. I love India. ನಮ್ಮ ದೇಶಕ್ಕೆ ನಮ್ಮದೇ ಆದಂತಹ ಸಂವಿಧಾನವನ್ನು ರಚಿಸಿಕೊಂಡು ನಮಗೆ ಅರ್ಪಿಸಿಕೊಂಡಂತಹ ದಿನ ಈ ಒಂದು ಸಂವಿಧಾನದ ಸ್ಮರಣೆಗಾಗಿ ನಾವು ಇವತ್ತು ಬಹಳ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ದೇಶ ಸುಮಾರು ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗು ಹೋಗಿತ್ತು. ಆ ಬ್ರಿಟಿಷರ ಆಳ್ವಿಕೆಯಿಂದ 1947 ಆಗಸ್ಟ್ 15ರಂದೇನು ಮುಕ್ತಿ ಪಡೆದ ನಂತರ ನಮ್ಮದೇ ಆದಂಥ ಒಂದು ಸ್ವತಂತ್ರವಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಿರತವಾದಂಥ ಒಂದು ನಮ್ಮ ನಾಯಕರ ಶ್ರಮದಿಂದ ನವೆಂಬರ್ 26, 1949ರಂದು ನಮ್ಮ ಸಂವಿಧಾನ ರೆಡಿ ಆಗ್ತದೆ. ಆ ಸಂವಿಧಾನ ಏನಪ್ಪ ಅಂತಂದರೆ 1950 ಜನವರಿ 26ರಂದು ಜಾರಿಗೆ ಬರ್ತದೆ. ಜನವರಿ 26ರಂದೇ ಜಾರಿಗೆ ಬರಲಿಕ್ಕೆ ಏನು ಕಾರಣ ಅಂತಂದರೆ, 1929ರಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ತೀರ್ಮಾನ ಮಾಡಿರ್ತಾರೆ ಏನಪ್ಪ ಅಂತಂದರೆ ಸಂಪೂರ್ಣ ಸ್ವತಂತ್ರ ಅಂತಕ್ಕಂಥದ್ದು. ಆ ದಿನದ ಒಂದು ನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ, ಜನವರಿ 26, 1950ರಂದು ಏನಪ್ಪ ಅಂತಂದ್ರೆ ಸಂವಿಧಾನವನ್ನು ಜಾರಿಗೆ ಬರಲಾಗ್ತದೆ. ಈ ಸಂವಿಧಾನವನ್ನು ಏನಪ್ಪ ಅಂತಂದ್ರೆ ಜಾರಿಗೆ ತಂದು ಅಲ್ಲಿಂದ ಇಲ್ಲಿವರೆಗೆ ಏನು ನಡೆಸ್ಕೊಂಡು ಬಂದಿದ್ದೀವಿ, ಇದನ್ನು ಗೌರವಿಸತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಆಗ್ತದೆ. ನಮ್ಮಲ್ಲಿರ್ತಕ್ಕಂತಹ ಎಲ್ಲ ನಾಗರಿಕರು
ನೀವು ಕೂಡ ಒಂದು ದೇಶದ ಪ್ರಬುದ್ಧ ನಾಗರಿಕರಾಗ್ತಿದ್ರಿ. ನಾಗರಿಕರಾದಂತಹ ನೀವು ನಮ್ಮ ಸಂವಿಧಾನವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಧರ್ಮ. ಒಂದು ವೇಳೆ ನಾವೇನಾದರೂ ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಮತ್ತೊಂದು ಸಲ ಬ್ರಿಟಿಷರ ರೀತಿ ಪಾಶ್ಚಿಮಾತ್ಯರಾಯ್ತು ಅಥವಾ ವಿದೇಶಿಯರಾಯ್ತು ನಮ್ಮನ್ನು ಆಳಲಿಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ಏನು ಮಾಡಬೇಕಂತಂದರೆ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಗೋಸ್ಕರ ಅದರ ಇತಿಹಾಸವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಅದಕ್ಕಾಗಿ ಬಲಿದಾನವನ್ನು ನೀಡಿರ್ತಕ್ಕಂತಹ ಎಲ್ಲ ಮಹಾನ್ ನಾಯಕರನ್ನು ಈ ಸಂದರ್ಭದಲ್ಲಿ ನೆನೆಸಬೇಕು.